ಸೊ ಸೀಮಂತ ಸಂಸ್ಕಾರದಲ್ಲಿ ಒಂದು ಮೇನ್ ಅಜೆಂಡಾ ತಾಯಿ ಖುಷಿಯಾಗಿರ್ಬೇಕು ಅವಾಗ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪಂಚಮೇ ಮನಃ ಷಷ್ಠೇ ಬುದ್ಧಿ, ಅಂದ್ರೆ 5ನೇ ತಿಂಗಳು ತಾಯಿ ಯಾವಾಗ ಗರ್ಭಾವಸ್ಥೆಯಲ್ಲಿ ಹೋಗ್ತಾಳೆ, ಮಗುವಿನ ಮನಸ್ಸು ರಿಯಾಕ್ಟ್ ಪ್ರಕ್ರಿಯೆ ಹೆಚ್ಚಾಗತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಆಗಿರತ್ತೆ. ಷಷ್ಠ ಮಾಸದಲ್ಲಿ ಬುದ್ಧಿಯ ಒಂದು ಏನಂತಾರೆ ಕೆಲಸವು ಶುರುವಾಗಿರುತ್ತೆ ಅಂತ. ಹಾಗಾಗೇನೆ ಅದೆರಡು ಆಗಿದ ತಕ್ಷಣ ನಾವು ಸೀಮಂತ ಸಂಸ್ಕಾರವನ್ನು ತಗೊಂಡಾಗ ದ ಕನೆಕ್ಟಿವಿಟಿ ಬಿಟ್ವೀನ್ ದ ಮದರ್ ಆ್ಯಂಡ್ ಹರ್ ಚೈಲ್ಡ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ತುಂಬ ಸ್ಟ್ರಾಂಗ್ ಆಗುತ್ತೆ ಬಾಂಡ್. ಸೊ ಸೀಮಂತ ಸಂಸ್ಕಾರದಲ್ಲಿ ಬರೀ ಒಂದು ಇಷ್ಟವಾಗಿರುವಂತಹ ತಿಂಡಿ ತಿನಿಸು ಕೊಡೋದು ಅಥವಾ ಬರೀ ಒಂದು ಏನಂತಾರೆ ಆಭರಣ ತೊಡ್ಕೊಳ್ಳೋದು ಅಷ್ಟೇ ಸೀಮಿತ ಅಲ್ಲ. ಸೊ ಇಲ್ಲಿ ಏನು ಆ್ಯಕ್ಚುಲಿ ಸಂಸ್ಕಾರದಲ್ಲಿ ಇರುವಂಥದ್ದು ಏನಂದರೆ, ಸೊ ಪತಿ ಏನಿರ್ತಾನೆ, ಗಂಡನಾಗಿರೋನು ಏನಿರ್ತಾನೆ, ಅದರಲ್ಲಿ ಗರ್ಭ ಶಲಲಿ ಅಂತ ಕರಿತೀವಿ, ದಟ್ ಇಸ್ ದ ಪಾರ್ಕ್ಯುಪೈನ್, ಮುಳ್ಹಂದಿಯ ಮುಳ್ಳು ಅಥವಾ ವ್ಯಾಘ್ರ ನಖ, ಯಾವುದು ಶಾರ್ಪ್ ಟಿಪ್ ಇರತ್ತಲ್ಲ, ಸೊ ಅದರಲ್ಲಿ ಹೋಮ ಎಲ್ಲ ಮಾಡಿದ ನಂತರ ಸೊ ಗಂಡನಾಗಿರುವವನು 2 ವಿಧಿ, ಇದರಲ್ಲಿ ಒಂದು ಕತ್ತಿನಿಂದ ವಿಶುದ್ಧದಿಂದ ಸಹಸ್ರಾರ ತನಕ, ಇನ್ನೊಂದು ಉಲ್ಲೇಖದಲ್ಲಿ ಹೊಟ್ಟೆಯ ಕೆಳಭಾಗದಿಂದ ಮಿಡ್ಲೈನಲ್ಲಿ ಮೇಲ್ ಹೋಗ್ತಾ ಅಂಟಿಲ್ ದ ಪ್ರೀವಿಯಸ್ ಇಲ್ಲಿ ಸಹಸ್ರಾರನ ದಾಟಿ ಆ ಮುಳ್ಳನ್ನ ಅಥವಾ ವ್ಯಾಘ್ರ ನಖದ ಮೇಲೆ ಒಂದು ರೇಖೆ, ಅಂದ್ರೆ ನೋವಾಗೋ ಹಾಗಲ್ಲ, ಅಲ್ಲಿ ಒಂದು ಸ್ಟಿಮ್ಯುಲೇಷನ್ ಕ್ರಿಯೇಟ್ ಮಾಡೋ ಹಾಗೆ ಸಂಸ್ಕಾರವನ್ನು ಮಾಡಿ ಅದಾದ ನಂತರ ಶ್ರೀರಾಗದ ವೀಣಾನಾದನ ಮಾಡಬೇಕು ಅಂತಿದೆ ಸಂಸ್ಕಾರದಲ್ಲಿ.